ಸತ್ಯಶಂಕರನ ಮೊದಲ ಕವನ ಸಂಕಲನವನ್ನು ಆತ್ಮೀಯರಾದ ಡಾಕ್ಟರ್ ಕೆ ಚಿಂದಪ್ಪಗೌಡ ಅವರು ಇಂದು ಬಿಡುಗಡೆಗೊಳಿಸಿದ್ದಾರೆ. ತನ್ನ ಪ್ರಥಮ ಹೆರಿಗೆಯ ಸಂಕಟ ಮತ್ತು ಸಂಭ್ರಮವನ್ನು ಸತ್ಯಶಂಕರ ಅನುಭವಿಸ್ತಾ ಇದ್ದಾರೆ. ಇವನಿಗೆ ಮೊದಲಿಗೆ ಶುಭ ಹಾರೈಸ್ತೇನೆ. ಕಾವ್ಯ ಎಂದರೆ ಏನು? ಹೆಚ್ಚು ಮಾತನಾಡಿದರೆ ಈಗಾಗಲೇ ಕುರ್ಚಿಯೆಲ್ಲ ಖಾಲಿ ಆಗಿದೆ. ಕೆಲವು ಮಾತು ಕಾವ್ಯದ ಮಾತು. ಇದು ಬಹಳ ವರ್ಷಗಳಿಂದ ಬಹಳಷ್ಟು ಜನರು ಕೇಳಿಕೊಂಡು ಬಂದಿರುವಂಥ ಪ್ರಶ್ನೆ. ಕಾವ್ಯ ಎಂದರೆ ಏನು? ಒಂದು ತಲ್ಲಣದ ಅಭಿವ್ಯಕ್ತಿ, ಒಂದು ಪ್ರೀತಿಯ ಅಭಿವ್ಯಕ್ತಿ, ಅಥವಾ ಒಂದು ಭೀತಿಯ ಅಭಿವ್ಯಕ್ತಿ, ಒಂದು ಸಂತಸದ ಅಭಿವ್ಯಕ್ತಿಯನ್ನು ಕಾವ್ಯ ನೋಡವೇ. ಅನುಭವಗಳಿಗೆ ಕೊಡುವ ಒಂದು ಆಕೃತಿ, ಅದು ಕಾವ್ಯವೇ. ನೇರವಾಗಿ ಹೇಳುವುದು ಗದ್ಯ, ಓರೆಯಾಗಿ ಹೇಳುವುದು ಪದ್ಯ. ಇನ್ನೊಬ್ಬ ಕವಿ ಏನು ಹೇಳ್ತಾರೆ ಕೇಳಿ. ಗದ್ಯ ಅಂದರೆ ನಡಿಗೆ, ಕಾವ್ಯ ಅಂದರೆ ನೃತ್ಯ. ಫ್ರೆಂಚ್ ಕವಿ ಪೌಲ್ ವ್ಯಾಲರಿ ಎಂದವರು ಈ ಮಾತನ್ನು ಹೇಳ್ತಾರೆ. ಎಂಥ ಒಂದು ಸುಂದರವಾದ ಮಾತು. ಹೀಗೆ ಬಹಳಷ್ಟು ಜನರ ಬೇರೆ ಬೇರೆ ಅಭಿಪ್ರಾಯಗಳನ್ನು ನಾವು ಕಾವ್ಯದ ಬಗ್ಗೆ ಕೇಳಿದ್ದೇವೆ. ಎಲ್ಲದಕ್ಕೂ ಒಂದು ಹುಟ್ಟು, ಕಾವ್ಯಕ್ಕೆ ಮಾತ್ರ ಎರಡು ಹುಟ್ಟು. ಅದು ಹೇಗೆ? ಮೊದಲನೆಯ ಹುಟ್ಟು ಕವಿಯ ಹೃದಯದಲ್ಲಿ, ಎರಡನೇ ಹುಟ್ಟು ಓದುಗದ ಹೃದಯದಲ್ಲಿ. ಹಾಗೆ ಕಾವ್ಯಕ್ಕೆ ಎರಡು ಹುಟ್ಟು. ಕವಿ ಒಂದು ಕವಿತೆಯನ್ನು ಬರೆಯುವಾಗ ಆತ ಏನು ಗ್ರಹಿಸಿಕೊಂಡಿರ್ತಾನೋ, ಏನು ಭಾವಿಸಿಕೊಂಡಿರ್ತಾನೋ, ಅದೇ ಭಾವನೆಗಳು, ಅದೇ ಗ್ರಹಿಕೆಗಳು ಓದುಗನಿಗೆ ಬರಬೇಕು ಅಂತಿಲ್ಲ. ಆ ಕವಿತೆ ಓದುಗನಿಗೆ ಒಂದು ಬೇರೆಯೇ ಒಂದು ಅರ್ಥವನ್ನು, ಬೇರೆ ಒಂದು ಗ್ರಹಿಕೆಯನ್ನು ಕೊಡಬಹುದು. ಮೊದಲ ಓದುಗನಿಗೆ ಆದ ಅಭಿಪ್ರಾಯ ಏನಿದೆ ಅದು ಇನ್ನೊಬ್ಬ ಓದುಗನಿಗೆ ಆಗಬೇಕಂತೂ ಇಲ್ಲ. ಅವನ ಗ್ರಹಿಕೆ ಬೇರೆ ಇರಬಹುದು. ಇದು ಯಾವುದನ್ನು ನಾವು ತಪ್ಪು ಅಂತ ಹೇಳುವಂತೀವಿ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳಿದರೆ ಕಾವ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಅಥವಾ ಗ್ರಹಿಸಲಿಕ್ಕೆ ಸಾಧ್ಯ ಅಂತ ಹೇಳಬೇಕಷ್ಟೆ. ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಹ ಕಾವ್ಯ ಅದು ಒಳ್ಳೆಯ ಕಾವ್ಯ ಅಂತ ಹೇಳ್ತಾರೆ. ಅದು ಒಳ್ಳೆಯ ಕಾವ್ಯದ ಒಂದು ಲಕ್ಷಣ ಅಂತ ಹೇಳ್ತಾರೆ. ಆದ್ದರಿಂದ ಕಾವ್ಯ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅಂತ ನಿರ್ಧರಿಸುವುದು ಯಾರು? ಅದು ಓದುಗನ ಮನಸ್ಸು. ನವೋದಯ, ಪ್ರಗತಿ, ದಲಿತ, ಬಂಡಾಯ, ಹೀಗೆ ಬೇರೆ ಬೇರೆ ದಾರಿಗಳಲ್ಲಿ ಕಾವ್ಯ ಸಾಗಿರುವುದು ನಮಗೆ ಗೊತ್ತು. ಆಯಾ ಕಾಲಘಟ್ಟದಲ್ಲಿ ಆಯಾ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಕಾವ್ಯ ವಿಜೃಂಭಿಸುವುದು ಹೌದು. ಈಗ ಎಲ್ಲ ಹಣೆಪಟ್ಟಿಗಳನ್ನು ಕಳಚಿ ಬಿಸಿಟ್ಟು ಕಾವ್ಯ ಗೋಳು ಹಣೆಯಲ್ಲಿ ನಿಂತಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇದು ನನಗಂತೂ ಬಹಳ ಖುಷಿ ಕೊಡುವ ವಿಚಾರ. ಯಾಕಂದರೆ ಯಾವುದೇ ಪಂಥದ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ನಾನು ಕವಿತೆ ಬರೆದವನ, ನನಗೆ ಹೀಗೆ ಬರೆಯೋದು ಇಷ್ಟವೂ ಇಲ್ಲ. ಕಥೆಯಾಗಲಿ, ಕಾದಂಬರಿ ಆಗಲಿ, ಕವಿತೆಯಾಗಲಿ, ಯಾವುದನ್ನು ಕೂಡ ಒಂದು ಪಂಥದ ಹಣೆಪಟ್ಟಿಕೊಂಡು ನೀವು ಬರೆದ್ರಿ ಅಂತ ಆದರೆ ನೀವು ಆ ಪಂಥದ ಧ್ಯೇಯ ಧೋರಣೆಗಳು ಹೇಗಿವೆಯೋ ಅದಕ್ಕೆ ಅನುಗುಣವಾಗಿ ಬರೆಯಬೇಕಾಗ್ತದೆ. ಇದು ಬರಹಗಾರನ ಸ್ವಾತಂತ್ರ್ಯಕ್ಕೆ ಅನುಭವ. ನೀವು ನಿಮ್ಮ ಮನಸ್ಸಲ್ಲಿ ಬೇರೆ ಭಾವಗಳು ಬಂದರೂ ಕೂಡ ನೀವು ಕಟ್ಟಿದಂಥ ಹಣೆಪಟ್ಟಿ ಇದೆಯಲ್ಲ, ಆ ಪಂಥದ ಧ್ಯೇಯ ಧೋರಣೆಗಳನ್ನು ಬಿಟ್ಟು ನೀವು ಬರೆಯೋ ಹಾಗಿಲ್ಲ. ಆದ ಕಾರಣ ಬರಹಗಾರನಿಗೆ ತನಗೆ ಏನು ಬೇಕು ಅದನ್ನು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಹಣೆಪಟ್ಟಿ ಕಟ್ಟಿಕೊಂಡ್ರೆ. ಹಣೆಪಟ್ಟಿ
ಕಟ್ಟಿಕೊಳ್ಳದೇ ಇರುವ ಬರಹಗಾರನಿಗೆ ಯಾವ ಬಂಧನವೂ ಇಲ್ಲ. ಅವನಿಗೆ ಏನು ಬೇಕು ಅಂತ ಏನು ಅನಿಸ್ತದೋ ಅದನ್ನು ಹೇಳಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಇದು ಒಳ್ಳೆಯ ಬರಹಗಳಿಗೆ ಅಗತ್ಯ ಅಂತ ನನ್ನ ಭಾವನೆ. ಕಾವ್ಯಕ್ಕೆ ಮೂಲಧೈರ್ಯ ನಮಗೆ ಎಲ್ಲಿ ಸಿಗ್ತದೆ? ಸಮಾಜದಿಂದ ಮತ್ತು ಬದುಕಿನ ಚಲನಗಳು, ನೋವುಗಳು, ಸಂತಸ ಇವು ಎಲ್ಲ ಕಲಾತ್ಮಕವಾಗಿ ಕಾವ್ಯದಲ್ಲಿ ಕಾಣಿಸ್ತದೆ. ಕಾವ್ಯಕ್ಕೆ ಯಾವುದೋ ವಸ್ತು ಆಗ್ಬೋದು, ಇಂಥದೇ ವಸ್ತು ಆಗಬೇಕಂತೇನಿಲ್ಲ. ರಾಧಾಕೃಷ್ಣ ಹೇಳಿದ ಹಾಗೆ ಕೆ.ವಿ. ತಿರುಮಲೇಶ್ವರು ನಗಣ್ಯ ಅನಿಸುವ ವಸ್ತು ಅಂದುಕೊಂಡು ಒಳ್ಳೆಯ ಕವಿತೆ ಬರೆದಿದ್ದಾರೆ. ಪೆಂಡೆಯನ್ನು ಅಂಗಿಯಿಂದ ಹಿಡಿದು ಬೇರೆ ಬೇರೆ ಕವಿತೆಗಳಿವೆ. ನಮಗೆ ಆ ವಸ್ತುವನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ, ಆದರೆ ಅವರು ಆ ವಸ್ತು ಹಿಡ್ಕೊಂಡು ಒಳ್ಳೆಯ ಕವಿತೆಗಳನ್ನು ಬರೆದಿದ್ದಾರೆ. ಅದು ಇಂಥದೇ ವಸ್ತು ಆಯ್ಕೆ ಮಾಡಬೇಕು ಅಂತ ಏನಿಲ್ಲ. ನಾವು ಎಲ್ಲಿಯೋ ನೋಡಿದ ಒಂದು ದೃಶ್ಯ, ಕೇಳಿದೆರಡು ಮಾತು, ಓದಿದ 4 ಸಾಲು, ಯಾವುದು ಕೂಡ ಒಂದು ಕಾವ್ಯದ ಹೊತ್ತಿಗೆ ಕಾರಣವಾಗಲಿಕ್ಕೆ ಸಾಧ್ಯ. ಒತ್ತಾಯದಿಂದ ನೋಡಿ, ಕಷ್ಟಪಟ್ಟು ಒಂದು ಕವಿತೆ ಬರೆಯಪ್ಪ ಅಂತ ಹೇಳ್ತೀವಿ. ಕಷ್ಟಪಟ್ಟು ಒಂದು ಕವಿತೆ ಬರೀತಾರೆ. ಈ ಕಷ್ಟಪಟ್ಟು ಬರೆಯುವ ಕವಿತೆಗಿಂತ ಸಹಜವಾಗಿ ಹುಟ್ಟಿದ ಕವಿತೆ ಹೆಚ್ಚು ತೂಕದ್ದಾಗಿರ್ತದೆ ನನ್ನ ಅನುಭವ. ಕವಿತೆ ಬರೀಬಹುದು, ಬಲವಂತವಾಗಿ ಭಾವನೆಗಳನ್ನು ಎಳೆದು ತರುವುದಕ್ಕೂ ಸಹಜವಾಗಿ ಭಾವನೆ ಹುಟ್ಟುಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ. ಮನಮಣ್ಣಲ್ಲಿ ಎಂದೋ ಬಿದ್ದಂತಹ ಒಂದು ಕಾವ್ಯದ ಬೀಜ ಎಷ್ಟೋ ಸಮಯ ಕಳೆದ ನಂತರ ಅದು ಮೊಳಕೆ ಹೊಡೆಯುವುದಿಲ್ಲ. ಆದ್ದರಿಂದ ಕಾವ್ಯ ಹುಟ್ಟಲಿಕ್ಕೆ ಇದೇ ರೀತಿ ಇರಬೇಕು, ಇದೇ ವಸ್ತು ಆಗಬೇಕು ಅಂತ ಯಾವ ಕವಿಯೂ ಭಾವಿಸೋ ಅಗತ್ಯ ಇಲ್ಲ. ಮತ್ತು ಗದ್ಯ ಮತ್ತು ಪದ್ಯಗಳ ರಚನೆಯ ಆಶಯ ಮತ್ತು ಸ್ವರೂಪ ಭಿನ್ನವಾಗಿದೆ. ಆದ್ದರಿಂದಲೇ ನಮಗೆ ಅದನ್ನು ಓದುವಾಗ ವಿಭಿನ್ನ ಆಗ್ತದೆ. ಕಾವ್ಯ ಯಾವತ್ತೂ ಹೃದಯ ಸಂಬಂಧಿಗೆ ಕಾವ್ಯ ಅರ್ಥ ಆಗುವುದಿಲ್ಲ ಅಂತ ನಮ್ಮ ಚಿನ್ನಬಗೌಡ ಹೇಳಿದಲ್ಲಾಗ ನಾನು ಅದನ್ನೇ ಹೇಳ್ತಿದ್ದೇನೆ. ಅರ್ಥ ಆಗುವುದಿಲ್ಲ ಕವಿತೆ ಅರ್ಥ ಆಗಬೇಕಂದ್ರೆ ಇಲ್ಲ. ಕವಿತೆ ನಮಗೆ ಒಂದು ಅನುಭವವನ್ನು ಕೊಟ್ಟ ಸಾಕು. ಒಂದು ಅನುಭವ ನೀವು ಆಗಬೇಕು ಕವಿತೆ ಓದುವಾಗ. ಅದಕ್ಕೆ ಹೇಳೋದು, ಕಾವ್ಯದಲ್ಲಿ ಓದುಗ ಪಡೆಯುವ ಅನುಭವವೇ ಮುಖ್ಯ ಆಗ್ತದೆ. ಗದ್ಯವನ್ನು ಪಾತಿ ಅಂತ ಹೇಳಬಹುದು, ಪದ್ಯವನ್ನು ಸತಿ ಅಂತ ಹೇಳಬಹುದೇ. ಕಾವ್ಯ ಎನ್ನುವುದು ಮಾನವ ಬಾಂಧವ್ಯವನ್ನು ಸಾಧಿಸುವ ಪ್ರಖರವಾದ ವ್ಯಾಪಾರಗಳಲ್ಲಿ ಒಂದು ಅಂತ ಡಾಕ್ಟರ್ ಜಿ.ಎಸ್. ಶಿವರುದ್ರವರು ಹೇಳ್ತಾರೆ. ಕಾವ್ಯದ ಮಾತಿಗೆ ಕಿವಿಕೊಡುವುದು ಕೂಡ ಒಂದು ಕಲೆ. ಕವಿತೆಗಳನ್ನು ವಾಚಿಸುವುದು ಕಣ್ಣುಗಳಿಂದಲ್ಲ, ಮತ್ತೆ ಯಾವುದರಿಂದ ಕವಿತೆಯನ್ನು ವಾಚಿಸುವುದು? ಕವಿತೆಗಳನ್ನು ವಾಚಿಸುವುದು ಕಿವಿಗಳಿಂದ ಎಂಬ ಮಾತಿದೆ. ಐ ಹ್ಯಾವ್ ನೋ ಇಯರ್ ಫಾರ್ ಮ್ಯೂಸಿಕ್ ಅಂದರೆ ನನಗೆ ಸಂಗೀತವನ್ನು ಆಲಿಸುವ ಕಿವಿಗಳಿಲ್ಲ. ಈ ಮಾತನ್ನು ಎಲ್ಲರೂ ಕೇಳಿರ್ಬೋದು. ಇದೇ ರೀತಿ ಕವಿತೆಯ ಮಾತುಗಳನ್ನು ಆಲಿಸುವ ಕಿವಿಗಳು ಕೆಲವರಿಗೆ ಇರುವುದಿಲ್ಲ. ವಿದ್ಯಾರ್ಥಿಗಳಿರ್ಬೋದು, ಅಧ್ಯಾಪಕರಾಗಿರ್ಬೋದು, ವಿಮರ್ಶಕರು ಆಗಿರ್ಬೋದು. ಇವರಿಗೆ ಕವಿತೆಯ ಮಾತನ್ನು ಆಲಿಸುವ ಕಿವಿಗಳು ಇರುವುದಿಲ್ಲ. ಆಗ ಏನಾಗ್ತದೆ? ಆಗ ಕವಿತೆಯನ್ನು ಓದುವಾಗ ಅವರಿಗೆ ಯಾವುದು ಏನು ಯಾವ ಅನುಭವವೂ ಆಗೋದಿಲ್ಲ, ರೋಮಾಂಚನವೂ ಆಗೋದಿಲ್ಲ. ಇಡೀ ಕವಿತೆಯಲ್ಲಿ ಯಾವ ಸಾಲುಗಳು ನಿಮಗೆ ರೋಮಾಂಚನ ಉಂಟು ಮಾಡ್ತಾವೋ ಅದು ಕವಿತೆ ಅಂತ ಹೇಳ್ತಾನೆ ಕವಿ ಹ್ಯೂಸ್ಮ್ಯಾನ್. ಅದು ಕವಿತೆ. ಚಿನ್ನಪ್ಪಗೌಡರು ಹೇಳಿದಾಗೆ ಇಡೀ ಕವಿತೆಯಲ್ಲಿ ಎಲ್ಲ ಕಡೆ ಓದ್ತಾ ಬಂದರೆ ಏನಿಲ್ಲ, ನಿಮಗೆ ಯಾವುದು 4 ಸಾಲು ನಿಮಗೆ ಅನುಭವವನ್ನು ಕಟ್ಟಿಕೊಡ್ತದೆ, ಅದು ಕವಿತೆ.
ಈ ಕವಿತೆಯ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗದವರು ಇತರ ಸಾಹಿತ್ಯ ಪ್ರಕಾರಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಕೂಡ. ಆದರೆ ಕಾವ್ಯದ ವಿಚಾರಗಳು ಸೋಲ್ತಾರೆ. ಈ ಹ್ಯೂಸ್ಟನ್ ಎನ್ನುವ ಕವಿ ಗಂಟ ತೆಗೆಯುವಾಗ ಯಾವುದೇ ಕವಿತೆಯ ಸಾಲನ್ನು ನೆನಪಿಸಿಕೊಳ್ಳುವುದಿಲ್ಲ ಅಂತ. ಯಾಕಂದರೆ ನೆನಪಿಸಿಕೊಂಡ್ರೆ ಅವ್ರು ರೋಮಾಂಚನಗೊಂಡು ಆ ಮೋಡ ತುಂಬ ಗಾಯ ಮಾಡ್ತಿರ್ತಾರೆ. ಆದ್ದರಿಂದ ಅವ ಯಾವ ಕವಿತೆಯ ಸಾಲಗಳನ್ನು ಅವ ಈ ಘಟ ತೆಗೆಯುವ ಸಂದರ್ಭದಲ್ಲಿ ಯೋಚನೆ ಮಾಡೋದು. ನೋಡಿ ಎಷ್ಟು ಶಕ್ತಿಶಾಲಿ ನೋಡಿ ಕವಿತೆಯ ಸಾಲಗಳನ್ನು. ಹಾಗೆ ಇದಕ್ಕೆ ಏನು ಮಾಡೋದಕ್ಕೆ ಏನು ದಾರಿ? ಇದಕ್ಕೆ ಯಾವ ದಾರಿ? ಕವಿತೆಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಕಲೆಯನ್ನು ಕರಗತ ಮಾಡಿಕೊಳ್ಳುವುದೊಂದೇ ಇದಕ್ಕಿರುವಂಥ ದಾರಿ. ಈ ಕವಿ ಸಾಮಾನ್ಯರಿಗಿಂತ ಹೇಗೆ ಭಿನ್ನ ಆಗ್ತಾನೆ? ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಕಡೆ ಬೇರೆ ಬೇರೆ ಬಗೆಯ ಹೂವುಗಳು ಅರಳಿ ನಿಂತಿರ್ತವೆ, ಘಮ ಘಮ ಅಂತ ಸುಗಂಧವನ್ನು ಸೂಚಿಸ್ತಾ ಇರ್ತವೆ. ಆ ದಾರಿಯಲ್ಲಿ ಒಬ್ಬ ಆಚೆಗೆ ಬರ್ತದೆ, ನೋಡ್ತಾನೆ ಈ ಅರಳಿನಂಥ ಹೂಗಳು ನೋಡ್ತಾನೆ. ಏನು ಯೋಚನೆ ಮಾಡ್ತಾನೆ? ಇಷ್ಟು ಸುಗಂಧ ಭರಿತ ಹೂಗಳನ್ನು ಕೊಯ್ದುಕೊಂಡು ಹೋಗಿ ನಾನು ಆರಾಧಿಸುವ ದೇವರ ಗುಡಿಗಳಿಗೂ ಪಾಯಕ್ಕೂ ಸೋದರಿ ಎಷ್ಟು ಚಂದ ಕಾಣಬಹುದು, ಎಷ್ಟು ಸೊಗಸಾಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಅದೇ ದಾರಿಯಲ್ಲಿ ಒಬ್ಬ ವ್ಯಾಪಾರಿ ಬರ್ತಾನೆ. ಅವನು ನೋಡ್ತಾನೆ, ಎಂಥ ಹೂಗಳು, ಎಂಥ ಹೂಗಳು, ಏನು ಸುಗಂಧ ಇದು, ಇದನ್ನೆಲ್ಲ ಕೊಯ್ದು ಮಾರಾಟ ಮಾಡಿ ಎಷ್ಟು ಹಣ ಕೊಡಬಹುದು ಅಂತ ವ್ಯಾಪಾರಿ ಯೋಚನೆ ಮಾಡ್ತಾನೆ. ಒಬ್ಬ ರಸಿಕ ಬರ್ತಾನೆ, ಅವ ನೋಡ್ತಾನೆ, ಅವ ಭಾವಿಸ್ತಾನೆ, ಇತ್ತ ನನ್ನ ಪ್ರಿಯತಮೆಯ ಮುಡಿಗೆ ಇರಿಸಿದ್ರೆ ಎಷ್ಟು ಸೊಗಸಾಗಿ ಎಷ್ಟು ಚಂದ ಕಾಣ್ಬೋದು ಅವಳ ಇರ್ತಾನೆ. ಅದೇ ದಾರಿಯಿಂದ ಕವಿ ಬರ್ತಾನೆ. ಆ ಕವಿಗೆ ಇಂಥ ಯೋಚನೆ ಬರುವುದೇ ಇಲ್ಲ, ಅವನ ಯೋಚನೆಯೇ ಬೇಕು. ಆ ಹೂಗಳ ಸೊಗಸು, ಅದರ ಸುಗಂಧ, ಅವು ಬೆಳೆದ ರೀತಿ, ಆ ಓಡಾಡೋ ಪರಿ, ಇದನ್ನೆಲ್ಲ ಗ್ರಹಿಸಿ ಆತ ಒಂದು ಕವಿತೆಯಲ್ಲಿ ಬರೆದಿರ್ತಾನೆ. ಇದು ಕವಿಗೂ ಇತರರಿಗಿರುವಂಥ ಒಂದು ವ್ಯತ್ಯಾಸ. ಕವಿತೆ ಒಳಗಿನಿಂದ ಬರಬೇಕು, ನಾವಿನಿಂದ ಬರಬೇಕು ಅಂತ. ಈಗ ಇದು ಕೇವಲ ಶಬ್ದಗಳಿಂದ ಬರ್ತಾ ಇದೆ. ಈಗಿನ ಯುವ ಕವಿಗಳಿಗೆ ಒಂದು ಪೂರ್ಣವಿರಾಮ ಹಾಕುವುದಕ್ಕೂ ವ್ಯವಧಾನ ಇಲ್ಲ. ಹೃದಯವನ್ನು ಸ್ಪರ್ಶಿಸುವಂತಹ, ಹೃದಯವನ್ನು ನಲಗಿಸುವಂತಹ, ಕನಸು ನನಸು ಎಚ್ಚರಗಳ ಬಗ್ಗೆ ಸಮಗ್ರವಾಗಿ ಮಾತನಾಡುವಂಥ ಕವಿತೆಗಳು ಬರಬೇಕು ಅಂತ ಯಾರು ಹೇಳ್ತಾರೆ? ನಾನು ಚಂದ್ರಶೇಖರ್ ಕಂಬಾರ ಮಾತಾಡ್ತಾರೆ. ಇದು ಬಹಳ ಸತ್ಯ ಅಂತ ನನಗೆ ಅನಿಸ್ತಾ ಇತ್ತು. ಇಂದಿನ ಕೆಲವು ಕವಿಗಳಿಗೆ ಸರಿಯಾಗಿ ಶಬ್ದಗಳನ್ನು ಉಚ್ಚರಿಸುವುದಕ್ಕೆ ಬರುವುದಿಲ್ಲ. ನಾನು ಅನೇಕ ಕಡೆಗಳಲ್ಲಿ ಕಂಡುಬರತಕ್ಕಂಥ ಸತ್ಯ. ಕೇಳೋದಕ್ಕೆ ಆಗುವುದಿಲ್ಲ, ಕೇಳದಿರುವುದಕ್ಕೆ ನಮಗೂ ಆಗುವುದಿಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಬಗ್ಗೆ ಗೊತ್ತಿಲ್ಲ, ಆಕಾರ ಹಕಾರ ಇಲ್ಲ. ಮನೆ ಮಣೆ ಎರಡು ಒಂದು, ಬೆಳೆ ಬೆಳೆ ಎರಡು ಒಂದು, ಹೆಣ್ಣು ಮಣ್ಣು ದೊಡ್ಡ ನಾ ಇಲ್ಲ, ಎಲ್ಲ ಎರಡು ಚಿಕ್ಕದೆ, ಕೆಳಗೆ ಇಲೀರಿ ಮೇಲೆ ಬನ್ನಿ, ಕೆಳಗೆ ಇಲೀರಿ ಮೇಲೆ ಬನ್ನಿ. ಇದು ಕನ್ನಡ, ನಮ್ಮ ಕನ್ನಡ ಆಯ್ತಾ? ಇಷ್ಟು ಮಾತ್ರ ಅಲ್ಲ, ನ್ಯಾಯ ಎಂಬ ಶಬ್ದ ಹೇಳಿಕೆ ಗೊತ್ತಿಲ್ಲ, ಬರುವುದೇ. ಕೈಯಾರ ಕೀಯಣ್ಣ ಕಿಂಜಣ್ಣ ಹೇಳಿ ನೋಡೋದು, ಕಿಂಜಣ್ಣ ಗೊತ್ತಿಲ್ಲ ಅವರಿಗೆ. ನ್ಯಾ ಶಬ್ದವೇ ಇಲ್ಲ ಕನ್ನಡದಲ್ಲಿ, ನ್ಯಾ ಶಬ್ದವೇ ಇಲ್ಲ. ಕಿಂಜಣ್ಣ ಹೇಳಪ್ಪ, ಕೀಯಣ್ಣ, ಜ್ಞಾ ಇಲ್ಲ. ಜ್ಞಾನಿ ಅಂತ ಹೇಳಿ ನೋಡ, ಜ್ಞಾನಿ. ಸುಜ್ಞಾನಿ ಹೇಳ್ತೀನಿ, ಸುಜ್ಞಾನಿ. ಕೃತಜ್ಞತೆ ಹೇಳಿ, ಕೃತಜ್ಞತೆ. ಇವರಿಗೆ ಜೀವಮಾನದಲ್ಲಿ ಯಾರಿಗೂ ಕೃತಜ್ಞತೆ ಸಲ್ಲಿಸಲಿಕ್ಕಿಲ್ಲ. ಕೃತಜ್ಞತೆ ಸಲ್ಲಿಸ್ತೀವಿ, ಬೇರೆ ಯಾವ ಇದು ಜಗತ್ತಿನ ಬಾಯಿನ ಬರೋದು ಕೃತಜ್ಞತೆ. ಇಷ್ಟೆಲ್ಲ ಇದ್ದವರು ಕೂಡ
ಕವಿಗೋಷ್ಠಿಗಳಲ್ಲಿ ನಿರ್ಭಯದಿಂದ ಕವಿತಾ ವಾಚನ ಮಾಡ್ತಾರೆ. ಹೇಗೆ ಕವಿತಾ ವಾಚನ ಮಾಡೋದು ಇದೇ ರೀತಿ ವಾಚನ ಮಾಡೋದು ನಾನು ಕೇಳಿದ್ದೇನೆ. ಆಯಿತಾ, 2 ಕವನಸರು ತಂದಿರ್ತಾರೆ, ಕಥೆ ಬರೆದಿರ್ತಾರೆ, ಎಲ್ಲ ಬರೆದಿರ್ತಾರೆ. ಆದರೆ ಅವರು ಮಾತನಾಡೋದು ಅವರಿಗೆ ಇಲ್ಲಿ ಯಾವ ಸಂಕೋಚವೂ ಇಲ್ಲ. ನಮಗೆ ತಪ್ಪೋದವರಿಗೆ ಅನಿಸಿದ್ದು ಇಲ್ಲ. 1-2 ಕವಿತೆ, 1-4 ಕಥೆ ಬರೆದ ಮಾತ್ರಕ್ಕೆ ಪರಮಾತ್ಮ ನಮ್ಮ ಯುವ ಬರಹಗಾರರಿಗೆ ಕಣ್ಣೇ ಕಾಣುವುದಿಲ್ಲ. ನಾನು ಶಿವರಾಭಾರತನೋ, ಭೈರಪ್ಪನೋ, ಬೇಂದ್ರೆಯ, ಕುವೆಂಪು ಯಾರ್ಯಾರೋ ಆಗಿಬಿಟ್ಟು ಅಲ್ಲಿ ಮುಟ್ಟಿದಾಯ್ತು ಅವರಿಗೆ. ಇದು ದುರಂತ ನೋಡಿ. ಎಷ್ಟೇ ನೀವು ದೊಡ್ಡ ಸಾಹಿತ್ಯ ಆಗಿರಲಿ, ಎಷ್ಟೇ ಹಿರಿಯ ಸಾಹಿತ್ಯ ಆಗಿರಲಿ, ಖ್ಯಾತನಾಮರಾಗಿರಲಿ, ನಾವು ಭಾವಿಸಬೇಕಾದ ಏನು ಅಂತ, ಕಾವ್ಯ ಸಿಂಧಿನಲ್ಲಿ ನಾವೊಂದು ಬಿಂದು ಮಾತ್ರ. ಇದು ಪ್ರತಿಯೊಬ್ಬ ಕಲಾವಿದನೂ ಸಾಹಿತ್ಯ ಇಟ್ಕೊಳ್ಬೇಕಂತ ಒಂದು ವಿಚಾರ.